ತಂದೆ ತಾಯಿ ಬದುಕಿದ್ದಾಗಲೇ ಅವರ ಆಸೆಗಳನ್ನು ಮಕ್ಕಳು ಈಡೇರಿಸಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದಾದ ಮೇಲೆ ಒಂದು ಘಟನೆಗಳು ಬರ್ತವೆ. ಜೊತೆಗೆ ಅವರು ಬದುಕಿದ್ದಾಗ ಅವರ ಆಸೆಗಳನ್ನು ಈಡೇರಿಸಿದಾಗಲೇ ಒಂದು ತೃಪ್ತಿ ಅನಿಸುತ್ತೆ ಮಕ್ಕಳಿಗೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟ ಹಾಗೂ ನಿರ್ಮಾಪಕ ಜಿಮ್ ರವಿ ಹೆಸರು ಕೇಳಿರ್ತೀರಾ, ಚಿರಪರಿಚಿತರು. ಅದರಲ್ಲೂ ಸಮಾಜ ಸೇವೆ ಅನ್ನುವಂಥದ್ದು ಬಂದರೆ ಅವರ ಹೆಸರು ಮುಂಚಿತವಾಗಿರುತ್ತೆ. ಸೊ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನಂತ ಹೇಳಿದ್ರೆ, ಇವಾಗ ಒಂದು ಹೊಸ ವಿಷಯ, 108 ಜನಕ್ಕೆ ಇವರು ಕಾಶಿ ಯಾತ್ರೆ ಮಾಡಿಸ್ತಿದ್ದಾರೆ. ಅದು ಸಹ ಫ್ಲೈಟಲ್ಲಿ ಉಚಿತವಾಗಿ ಕರ್ಕೊಂಡು ಹೋಗ್ತಿರೋವಂಥದ್ದು. ಈ ಒಂದು ನಿರ್ಧಾರ ಯಾಕೆ ತಗೊಂಡ್ರು, ಈ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಈ ಹಿಂದಿನ ಏನು ಮಹತ್ವದ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಕಾರಣ ಏನು ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗಾಗಲೇ ನೀವು ನಿಮ್ಮ ಪರಿಶ್ರಮದಿಂದ ಬಂದಿರೋವಂಥದ್ದು, ಯಾರದೇ ಒಂದು ಮೇಲೆ ಡಿಪೆಂಡ್ ಆಗಿ ಬಂದಿರೋವಂಥದ್ದಲ್ಲ. ಕನ್ನಡ ಚಿತ್ರರಂಗಕ್ಕೆ ಕ್ರೀಡಾಪಟು ಆಗಿರಬಹುದು, ಒಂದು ಸಾಧನೆ ಇರಬಹುದು, ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ಒಂದು ಸ್ಪೋರ್ಟ್ಶಿಪ್, ಲೀಡರ್ಶಿಪ್ ಎಲ್ಲವೂ ನಿಮಗಿದೆ. ಆದರೆ ಈ ಒಂದು ನಿರ್ಧಾರ ಸದ್ಯಕ್ಕೆ ಯಾಕೆ ಅನ್ನುವಂಥದ್ದು? ರಾಜ್ಯದ ಜನತೆಗೆ ನಿಮ್ಮ ಪ್ರೀತಿಯ ಜಿಮ್ ರವಿಯ ನಮಸ್ಕಾರಗಳು, ಹಾಗೂ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸ್ನೇಹಿತರೆ, ನನ್ನ ತಾಯಿ ತೀರಿಕೊಂಡು 6 ತಿಂಗಳಾಗಿರ್ತದೆ. ನಾವು ತುಂಬ ಬಡತನದಿಂದ ಬಂದಂಥ ವ್ಯಕ್ತಿ ನಾನು. ನಮ್ಮ ಮನೇಲಿ ಬಡತನ ಇರ್ತದೆ. ಸೊ ನಮ್ಮ ತಾಯಿ ಸತ್ತೋದಾಗ ನಮ್ಮ ತಂದೆ ಕೇಳ್ತಾರೆ, ಕಾಶಿಗೆ ಹೋಗಬೇಕು, ಒಂದು ಸತಿ ಕಾಶಿಗೆ ಕಳಿಸಿ ಅಂತ. ನನಗೆ ದುಡ್ಡಿನ ಅಭಾವ ಇರ್ತದೆ. ಆವಾಗ ನಾನು ಕಳ್ಸೋಕ್ಕಾಗಲ್ಲ. ಸ್ವಲ್ಪ ತಂದೆ ಅಲ್ವಾ, ಕಳಿಸಿರೋಗಪ್ಪ ಅಂತ ಬೈದು ಕಳಿಸ್ಬಿಡ್ತೀನಿ. ಅದಾದ ಮತ್ತೆ ಇನ್ನೊಂದು ತಿಂಗಳು ಬಿಟ್ಕೊಂಡ್ಬರ್ತಾರೆ, ಕಾಶಿಗೆ ಕಳಿಸು ಅಂತ. ಅವ್ರನ್ನ ತಪ್ಪಿಸ್ಕೊಳ್ಳೋಕೆ ಮಾಡಿ ಸುಳ್ಳು ಹೇಳ್ತೀನಿ. ಈ ಥರ ನೀನು ವಿಮಾನದಲ್ಲಿ ಕಳಿಸ್ಕೊಡ್ತೀನಿ, ಹೋಗು ಕಾಶಿಗೆ, ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ಬಿಡ್ತೀನಿ. ಅವ್ರು ಏನು ಮಾಡ್ತಾರೆ, ಆ ಖುಷಿಗೋಸ್ಕರ ಏನು ಮಾಡ್ತಾರೆ, ಊರೆಲ್ಲ ಹೋಗಿ ಹೇಳ್ಕೊಂಬಿಡ್ತಾರೆ, ನನ್ನ ಮಗ ವಿಮಾನದಲ್ಲಿ ನಾನು ಕಾಶಿಗೆ ಕಳಿಸ್ಕೊಡ್ತೇನೆ ಅಂತ. ಊರು ಜನ ಫುಲ್ ನನಗೆ ಫೋನ್ ಮಾಡ್ತಾರೆ. ನಂದು ಹುಟ್ಟದೂರು ಕೋಲಾರ. ನನಗೆ ಫೋನ್ ಮಾಡ್ತಾರೆ, ನಿಮ್ಮಪ್ಪ ಈ ಥರ ಕಾಶಿಗೆ ಹೋಗ್ತಾರಂತೆ ವಿಮಾನದಲ್ಲಿ ಅಂತ. ಅವಾಗ ನನ್ನ ದುಡ್ಡೇ ಇರೋಲ್ಲ. ಸರಿ, ಸಾಲ ಸೋಲ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಕಾಶಿಗೆ ಹೋಗೋಕ್ಕೆ ರೆಡಿ ಆಗ್ತೀನಿ. ಒಂದು 5 ಗಂಟೆ ಸಾಯಂಕಾಲ ನಮ್ಮ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ, ಅಪ್ಪ ಕಾಶಿಗೆ ಹೋಗೋಣ, ನಾಡ್ದು ಹೋಗ್ಬೇಕು, ರೆಡಿಯಾಗಿರು, ಹೊಸ ಬಟ್ಟೆ ಎಲ್ಲ ಕೊಡಿಸ್ತೀನಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ತುಂಬ ಖುಷಿಯಾಗಿ ನನ್ನ ಹತ್ರ ಮಾತಾಡಿ ತುಂಬ ಒಳ್ಳೆ ಮಾತಾಡ್ತಾರೆ. ಆಮೇಲೆ ಇಟ್ಬಿಡ್ತಾರೆ ಫೋನ್ನ. 5:15ಗೆ ನನ್ನ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡ್ರು ಅಂತ. ನಮ್ಮಪ್ಪ ಸತ್ರು ಅನ್ನೋದಕ್ಕಿಂತ ಅವ್ರನ್ನ ಕಾಶಿ ತೋರಿಸಿಲ್ವಲ್ಲ ಅನ್ನೋ ನನ್ನ ತುಂಬ ಕಾಡ್ತಾಯಿದ್ದು ಸ್ನೇಹಿತರೆ. ಹಂಗಾಗಿ ಅವ್ರ ನೆನಪಿಗಾಗಿ ನಾನು ಮಾಡಿದಂಥ ಒಂದು ತಪ್ಪಿತ್ತಲ್ಲ, ಆ ತಪ್ಪಿಗಾಗಿ ನಾನು ಯಾವತ್ತೂ ಹುಟ್ಟಿದಬ್ಬ ಆಚರಣೆ ಮಾಡಲೇ ಇಲ್ಲ, ಮಾಡೋದು ಇಲ್ಲ. ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತೇ ಇಲ್ಲ ನನಗೆ. ಸೊ ಆ ಒಂದು ತಪ್ಪನ್ನ ಸರಿಪಡಿಸ್ಕೊಳ್ಳೋಕ್ಕೆ ನಾನು ಹುಟ್ಟಿದಬ್ಬ ದಿವಸ, ಪ್ರತಿ ಹುಟ್ಟಿದಬ್ಬದ ದಿವಸ ನಾನು ದೇವಸ್ಥಾನಕ್ಕೆ ಹೋಗಿ ನಂತರ ಸ್ಮಶಾನಕ್ಕೆ ಹೋಗ್ತೀನಿ. ಒಂದು ಅರ್ಧ ಗಂಟೆ ಕೂತಿದ್ದು, ಯಾವುದೇ ಊರಲ್ಲಿರಲಿ ಎಲ್ಲೇ ಇರಲಿ ಕೂತಿದ್ದು ವಾಪಸ್ ಬರ್ತೀನಿ. ಇದನ್ನು 14 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಇವತ್ತು ಭಗವಂತ ಅವ್ರನ್ನ ಕಾಶಿ ಕಳ್ಸೋಕ್ಕೆ ಒಂದು ಅವಕಾಶ ಕೊಟ್ಟ. ಸೊ ಅವತ್ತು ನಮ್ಮ ತಂದೆ ಸತ್ತಾಗ ನಾನು ಒಂದು ತೀರ್ಮಾನ ಮಾಡಿ ದುಡ್ಡನ್ನ ಕೂಡಿಡೋಕ್ಕೆ ಪ್ರಾರಂಭ ಮಾಡಿದೆ. ಆ ದುಡ್ಡೆಲ್ಲ ಕೂಡಿಟ್ಟು ಅಂದರೆ, ಯಾವುದನ್ನ ಮದುವೆ ಕಾರ್ಯಕ್ರಮ ನನ್ನ ಕರೀತಾರೆ, ರಿಸೆಪ್ಷನ್ಗೆ ಹೋದಾಗ ಬೊಕ್ಕೆ ಕೊಡ್ತಾರೆ, 2,000 ರೂಪಾಯಿ ಬೊಕ್ಕೆ ಆಗುತ್ತೆ, ನಾನು ಕೊಡೋಲ್ಲ. ಯಾರ್ದನ್ನ ಹುಟ್ಟಿದಬ್ಬಕ್ಕೆ ಮನೆಗೆ ಕರೀತಾರೆ, ಆವಾಗ ನಾನು ಯಾವುದು ಗಿಫ್ಟ್ ಕೊಡೋಲ್ಲ. ಯಾವುದನ್ನ ಒಂದು ಪಾರ್ಟಿ ಕರೀತಾರೆ, ಅಲ್ಲಿ ದುಡ್ಡು ಎಷ್ಟು ಖರ್ಚಾಗುತ್ತೆ ಅದನ್ನ ಉಂಡಿಗೆ ಹಾಕ್ತೀನಿ. ಸ್ನೇಹಿತರ ಊಟಕ್ಕೆ ಹೋಗ್ತೀವಿ, ಅಲ್ಲಿ ನಾನು ಕಾಸು ಕೊಡೋಕ್ಕೆ ಹೋಗಲ್ಲ. ಆ ದುಡ್ಡು ತಂದು ಅವ್ರ ಹೆಸರಲ್ಲಿ ಉಂಡಿಗೆ ಹಾಕ್ತೀನಿ. ಸೊ ಈ ಥರ ಕೂಡಿಟ್ಟಂಡ ಹಣದಿಂದ ಇವತ್ತು ನಮ್ಮ ತಂದೆನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ನನಗೆ ಈ ಒಂದು ಕಾಶಿ ಟ್ರಿಪ್ಗೆ ಜನಾರ್ದನ್ ಅಂತ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆ ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಈ ಒಂದು ಕಾಶಿ ಯಾತ್ರೆನ 1ನೇ ತಾರೀಕು ರಾತ್ರಿ, ಅಂದರೆ 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ವಿಮಾನ ನಿಲ್ದಾಣದಿಂದ ಹೊರಟಿದ್ದೀವಿ. ಪ್ರತಿಯೊಬ್ಬರಿಗೂ 3 ಜೊತೆ ಬಟ್ಟೆ ಕೊಡ್ತಾಯಿದ್ದೀನಿ. ಮಹಿಳೆಯರಿಗೆ ಸೀರೆ ಕೊಡ್ತಾಯಿದ್ದೀನಿ, ಗಂಡಸರಿಗೆ ಪಂಚೆ ಶಲ್ಯ ಕೊಡ್ತಾಯಿದ್ದೀನಿ. ಬೆಂಗಳೂರು ಬಿಟ್ಟು ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತೀವಿ. ಪ್ರಯಾಗ್ರಾಜಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಕಾಶಿಗೆ ಹೋಗಿ ಅಲ್ಲಿ ಹಾಲ್ಟ್ ಮಾಡ್ತೀವಿ. 5 TT ಗಾಡಿ ಮಾಡಿದ್ದೀನಿ. ಒಂದು TT ಗಾಡಿಯಲ್ಲಿ ಲಗೇಜೆಲ್ಲ ಹಾಕ್ತೀವಿ. 4 TT ಗಾಡಿ AC ಗಾಡೀಲಿ ಕೂತ್ಕೊಂಡು ಎಲ್ಲ ಪ್ರಯಾಣ ಮಾಡ್ತೀವಿ. ಅಲ್ಲಿ ಕಾಶಿ ವಿಶ್ವನಾಥ ದರ್ಶನ ಮಾಡಿಸಿ, ನೆಕ್ಸ್ಟು ಗಂಗಾರತಿ ದರ್ಶನ ಮಾಡಿಸಿ, ಆಮೇಲೆ ಘಾಟೆಲ್ಲ ನೋಡಿಸ್ಬಿಟ್ಟು ಅದೇ ಫ್ಲೈಟಲ್ಲಿ ಸಾಯಂಕಾಲ 4 ಗಂಟೆಗೆ ಫ್ಲೈಟ್ ಇದೆ, 6 ಗಂಟೆಗೆ ವಾಪಸ್ ಬೆಂಗಳೂರು ಬರ್ತೀವಿ. ಇಷ್ಟೇ ಸ್ನೇಹಿತರೆ, ನಮ್ಮ ಅಪ್ಪ ಅಮ್ಮನ ಯಾವ ಥರ ಪ್ರೀತಿಯಿಂದ ನೋಡ್ಕೊತಾ ಇದ್ನೋ, ಕಳಿಸ್ತಾ ಇದ್ನೋ, ಅವ್ರು ಬದುಕಿದ್ದಾರೆ ಕಾಶಿಗೆ, ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಎಲ್ಲರೂ ಕರ್ಕೊಂಡೋಗಿ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯ ಮಾಡಿದೆ ಅಷ್ಟೇ.